ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಕ್ಲಿಯರ್ ಇನ್ಫೋ 360 ಯೂಟ್ಯೂಬ್ಗೆ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋನಲ್ಲಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಅಂತು ಅಂದರೆ ಆಲ್ರೆಡಿ ನೀವು ತಮ್ಮನೇನಲ್ಲಿ ನೋಡಿರ್ತೀರ, ಬಟ್ ಇನ್ನೊಂದು ಡೀಟೇಲಾಗಿ ನಾನು ಹೇಳ್ತೀನಿ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಆ್ಯಂಡ್ ಆ ಸ್ಪೆಷಲ್ ವ್ಯಕ್ತಿಗೆ ನಾನು ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳೋ ಥರ ಇರುತ್ತೆ. ಹಂಗಂದರೆ ಇದು ಪಾಡ್ಕ್ಯಾಸ್ಟ್ ವಿಡಿಯೋನ ಅಂತ ಕೇಳ್ಬೋದು, ಬಟ್ ಪಾಡ್ಕ್ಯಾಸ್ಟ್ ವಿಡಿಯೋ ಅಂತ ಅಲ್ಲ, ಬಟ್ ಎಸ್ ಡೆಫಿನೆಟ್ಲಿ ಆನ್ ಇನ್ಫಾರ್ಮೇಟಿವ್ ವಿಡಿಯೋ. ಆ್ಯಂಡ್ ಮೋಸ್ಟ್ಲಿ ಈ ವಿಡಿಯೋ ಯಾರಿಗೆ ಇದೆ, ಯಾರ್ಯಾರಿಗೆ ಸ್ಯಾಲ್ರಿ ಬರುತ್ತೆ, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ, ಎಸ್ ಅವ್ರಿಗೇನೆ ವಿಡಿಯೋ. ವೆಲ್ಕಮ್ ಟು. ಥ್ಯಾಂಕ್ ಯು ಶ್ರೇಯಸ್. ನಾನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ CA ಅವ್ರನ್ನ ಹೆಂಗೆ ಕ್ವಶನ್ ಕೇಳ್ತಾರೆ ಅನ್ನೋದು ನನಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದನ್ನು ಒಂದಷ್ಟು ಸೆಟ್ ಆಫ್ ಕ್ವಶನ್ಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು CAಗೆ ಏನೇನು ಕೇಳ್ಬೋದು, ಆ್ಯಂಡ್ ಇದು ಒಂದು ಸ್ಯಾಲ್ರಿಡ್ ಎಂಪ್ಲಾಯಿ ಆ ಥರ ಒಂದು ವ್ಯೂ ಪಾಯಿಂಟಲ್ಲಿ ನಾನು ಏನೇನು ಕ್ವಶನ್ಸ್ ಮಾಡ್ಬೋದು, ಒಂದು 10 to 12 ಕ್ವಶನ್ಸ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆಲ್ಲ ನೀವು ಇನ್ಫಾರ್ಮೇಷನ್ ಕೊಡ್ತೀರಾ ಅನ್ಕೋತೀನಿ, ಸೊ ದಟ್ ನಮ್ಮ ಜನಗಳಿಗೂ ಅದು ಗೊತ್ತಾಗತ್ತೆ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಶನ್, ಡ್ಯೂ ಡೇಟು IT ಫೈಲಿಂಗ್ಗೆ ಡ್ಯೂ ಡೇಟು ಯಾವಾಗ, ಆ್ಯಂಡ್ ಅದರಲ್ಲಿ ಯಾವ್ಯಾವ ಥರ ಡೇಟ್ಸ್ ಇದೆ, ಯಾಕೆಂದರೆ ಇವತ್ತಂತಾರೆ ಇಲ್ಲ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಅದು ನಮ್ಗೊಂದು ಸ್ವಲ್ಪ ಕ್ಲಾರಿಟಿ ಕೊಡಿ. ಯಾವ್ಯಾವ ಥರ ಡ್ಯೂ ಡೇಟ್ಸ್ ಇದೆ ಆ್ಯಂಡ್ ಯಾವತ್ತು ಡ್ಯೂ ಡೇಟ್? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಸೆಕ್ಷನ್ 139(1) ಅಂತ ಇನ್ಕಮ್ ಟ್ಯಾಕ್ಸಲ್ಲಿ ಆ್ಯಕ್ಟಲ್ಲಿ ಅದು ಯಾರ್ಯಾರು ರಿಟರ್ನ್ ಫೈಲ್ ಮಾಡಬೇಕು ಅಂತ ಫಸ್ಟ್ ಇರುತ್ತೆ. ಇದರಲ್ಲಿ ಕಂಪ್ನೀಸು ಬರ್ತಾರೆ, ಟ್ಯಾಕ್ಸ್ ಆಡಿಟ್ ಕೇಸ್ ಅಸೆಸೀಸು ಬರ್ತಾರೆ, ಅದರ್ ದ್ಯಾನ್ ಟ್ಯಾಕ್ಸ್ ಆಡಿಟ್ ಕೇಸ್ ಆ್ಯಂಡ್ ಕಂಪ್ನಿ ಅಸೆಸೀಸು ಬೇರೆಯವರು ಬರ್ತಾರೆ. ಫಾರ್ ಎಕ್ಸಾಂಪಲ್ ನೀನು ಹೇಳ್ದಂಗೆ ಸ್ಯಾಲ್ರಿಡ್ ಅಸೆಸೀಸ್ ಆಗ್ಬೋದು, ಬಿಸ್ನೆಸ್ ಮಾಡೋರು ಇರ್ತಾರೆ, ಆದರೆ ಅವ್ರದ್ದು ಟ್ಯಾಕ್ಸ್ ಆಡಿಟ್ ಕೇಸಲ್ಲಿ ಬರಲ್ಲ. ಸೊ ಈಗ ಜುಲೈ 31st ಡ್ಯೂ ಡೇಟ್ ಬಂದ್ಬಿಟ್ಟು ಆಲ್ ಅಸೆಸೀಸ್ ಹೂ ಡೋಂಟ್ ಹ್ಯಾವ್ ದ ಟ್ಯಾಕ್ಸ್ ಆಡಿಟ್ ಕೇಸಸ್ ಆ್ಯಂಡ್ ಕಾರ್ಪೊರೇಟ್, ಅಂದರೆ ಸ್ಯಾಲ್ರಿಡ್ ಅಸೆಸೀಸು ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇರ್ತಾರೋ, ಯಾರ್ದು ಟ್ಯಾಕ್ಸ್ ಆಡಿಟ್ ಅಲ್ಲೋ ಅವರೆಲ್ಲನೂ 31 ಜುಲೈ 2024 ಡ್ಯೂ ಡೇಟ್. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದು ಸುರೇಶ್ ಬಾಲ್ಚಂದ್ರ ಅವ್ರಿಗೆ. ಎಲ್ಲರೂ ಇವಾಗ ಎಷ್ಟೊಂದು ನಾವು ಎಲ್ಲ ಕಂಪ್ನೀಸಲ್ಲೆಲ್ಲ ನೋಡ್ತೀವಿ, ಇಲ್ಲ ಆನ್ಲೈನಲ್ಲಿ ಮಾಡ್ಬೋದು IT ಫೈಲ್ನ ಅಂತೆಲ್ಲ ಅಂತಾರೆ. ಸೊ ಅದಕ್ಕೆ ಅದು ಇದೆಯಾ, ನಾವು ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ಏನಾದರೂ ಮಾಡುವಂಥ ಇದೆಯಾ, ಏನದು ಪ್ರಾವಿಷನ್ ಇದೆಯಾ, ಮತ್ತು ಯಾವುದು ಬೆಸ್ಟ್ ಸೂಟ್ ಆಗುತ್ತೆ? ಇವಾಗ ಒಬ್ಬರು IT ಪ್ರೊಫೆಷನಲ್ ಅಥವಾ ಯಾವುದೇ ಒಂದು ಸ್ಯಾಲ್ರಿಡ್ ಎಂಪ್ಲಾಯಿಗೆ ವಿಲ್ ಆನ್ಲೈನ್ ಬೆನಿಫಿಷಿಯಲ್ಲ ಇಲ್ಲ ಆಫ್ಲೈನ್ ಬೆನಿಫಿಷಿಯಲ್ಲ? ಅದು ಒಂದು ಸ್ವಲ್ಪ ನನಗೆ ಡೀಟೇಲ್ಸ್ ಕೊಡ್ತೀರಾ? ಏನು ಅಂದರೆ ಮೊದಲೆಲ್ಲ ಆಫ್ಲೈನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗೆಲ್ಲ ಫಿಸಿಕಲ್ ಫಾರ್ಮ್ಸ್ ಹೋಗ್ಬಿಟ್ಟು ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಡೆಸಿಗ್ನೇಟೆಡ್ ಪ್ಲೇಸಸ್ ಹೇಳೋದು, ಅಲ್ಲಿ ತೊಗೊಂಡೋಗಿ ಫೈಲ್ ಮಾಡ್ತಾಯಿದ್ವಿ. ಈಗ ಅಡ್ವೆಂಟ್ ಆಫ್ IT ನಮಗೆಲ್ಲ ಗೊತ್ತಾಯಿದೆ, ಆನ್ಲೈನ್ ಪ್ರಾವಿಷನ್ನು ಇದೆ, ಹಾಗೆ ಆಫ್ಲೈನೂ ಇದೆ. ಆಫ್ಲೈನಲ್ಲೂ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ನಮಗೆ ಗೊತ್ತಿರೋ ಹಂಗೆ 95% ಆಫ್ ದ ಪೀಪಲ್ ದೇ ಫೈಲ್ ಆನ್ಲೈನ್. ಆಫ್ಲೈನು ತುಂಬ ಕಡಿಮೆ. ಆನ್ಲೈನ್ ಮಾಡೋದ್ರಿಂದ ಅದೇ ಆದಂಥ ಒಂದು ಅಡ್ವಾಂಟೇಜಸ್ ಇರುತ್ತೆ. ಆನ್ಲೈನ್ ಮಾಡಿದ್ರೆ ಯಾರ್ದಾದ್ರೂ ರೀಫಂಡ್ ಬರಬೇಕು ಅಂತಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ತುಂಬಾ ಬೇಗ ಪ್ರೋಸೆಸ್ ಆಗಿಬಿಡುತ್ತೆ. ಪ್ರೋಸೆಸ್ ಆಗಿ 1 or 2 ಡೇಸಲ್ಲೇ ಸಮ್ ಆಫ್ ದಿ ಅಸೆಸೀಸ್ ಗೆಟ್ 143(1) ನೋಟಿಸ್, ಅಂದರೆ 143(1) ಇಂಟಿಮೇಷನ್, ಅಂದರೆ ಅಸೆಸ್ಮೆಂಟ್ ಆಗೋಗಿದೆ ಅನ್ನೋ ನೋಟಿಸಸ್ಸು ಆನ್ಲೈನ್ ಫೈಲ್ ಮಾಡಿದ್ರೆ ಬರುತ್ತೆ. ಆದರೆ ಆಫ್ಲೈನಲ್ಲಿ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಆ ರಿಟರ್ನ್ಸ್ ಹೋಗಬೇಕು, ಅಸೆಸಿಂಗ್ ಆಫೀಸರ್ ಹತ್ರ ಹೋಗಬೇಕು, ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡಬೇಕು, ಆಮೇಲೆ ಆರ್ಡರ್ ಪಾಸ್ ಮಾಡಬೇಕು. ಅದರಿಂದ ಆನ್ಲೈನ್ ಈಸ್ ಸೂಟಬಲ್ ನೌ. ಆ್ಯಂಡ್ ಫಾರ್ ಸಮ್ ಆಫ್ ದಿ ಕೇಸಸ್, ಸಮ್ ಆಫ್ ದಿ ಅಸೆಸೀಸ್ಗೆ ಆನ್ಲೈನ್ ಕಂಪಲ್ಸರಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಟ್ಯಾಕ್ಸ್ ಆಡಿಟ್ ಕೇಸಸ್ಸು, ಕಾರ್ಪೊರೇಟ್ ಅಸೆಸೀಸು ಅವ್ರಿಗೆಲ್ಲ ಆನ್ಲೈನ್ ಕಂಪಲ್ಸರಿ. ವೆರಾಸ್ ನಾನ್ ಕಾರ್ಪೊರೇಟ್ ಅಸೆಸೀಸ್ ನಾನು ಹೇಳ್ದಂಗೆ ಅವ್ರಿಗೆ ಮ್ಯಾನ್ಯಲಿ ಆಫ್ಲೈನ್ ಆಲ್ಸೋ ಫೈಲ್ ಮಾಡ್ಬೋದು. ಸೊ ನಾನು ಇದೊಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರಲ್ಲ ಏನದು ವಿತ್ ಒಂದು 24 ಅವರ್ಸಲ್ಲೋ 48 ಅವರ್ಸಲ್ಲೋ 2 ಡೇಸಲ್ಲಿ ಬಂದ್ಬಿಡತ್ತೆ ಅಂತ. ನನಗೆ ಜ್ಞಾಪಕ ಇದೆ, ನಾನು ಫಸ್ಟ್ ಇದು ITR ಫೈಲ್ ಮಾಡಿದಾಗ ನನಗೆ ವಿತಿನ್ 24 ಅವರ್ಸ್ ನನಗೆ ಎಕ್ಸ್ಟ್ರಾ ಅದು ಏನು ರೀಫಂಡ್ ಏನಿದೆಯೋ ನನಗೆ ಅದು ರೀಫಂಡ್ ಬಂದಿತ್ತು. ಆ್ಯಂಡ್ ಮೋರ್ ಓವರ್ ನಾನು ಇದನ್ನು ನೆಕ್ಸ್ಟ್ ಕ್ವಶನ್ ಅಂತ ತೊಗೊಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ. ಇವಾಗ ನಾನು ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ನಾನು IT ಫೈಲ್ ಮಾಡಬೇಕು, ITR ಫೈಲ್ ಮಾಡಬೇಕು.
ಡಾಕ್ಯುಮೆಂಟ್ಸ್ ನಾನು ಏನೇನು ಕೊಡ್ಬೇಕು. ಇವಾಗ ನಂದೇ ಒಬ್ಬರು CA ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಒಂದು ಕ್ಲೈಂಟ್ ಅನ್ಕೊಳ್ಳಿ, ನೀವೇ CA. ಇವಾಗ ನಾನು ITR ರಿಟರ್ನ್ಸ್ ಫೈಲ್ ಮಾಡಬೇಕು ಅಂದರೆ ನಾನು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ನಾನು ನಿಮಗೆ ಕೊಡಬೇಕು. ಫಸ್ಟ್ A ಪಾಯಿಂಟ್. ಸೆಕೆಂಡ್ ಒನ್ನು ITR ಎಲ್ಲ ಫೈಲ್ ಮಾಡಾಯಿತು, ಅದಾದಮೇಲೆ ನಾನು ಫ್ಯೂಚರ್ ರೆಫರೆನ್ಸ್ಗೆ ಅಂತ ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ನಾನು. ಏನಾಗುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೈಲ್ ಮಾಡಬೇಕಾದ್ರೆ ನಂದು ಇನ್ಕಮ್ ಇರಬೇಕು. ಏನೇನು ಇನ್ಕಮ್ ಇದೆ ಅದನ್ನೆಲ್ಲ ಒಂದು ಕಡೆ ಕೊಲೇಟ್ ಮಾಡಿ ಒಂದು ಡಾಕ್ಯುಮೆಂಟೇಷನ್ ಮಾಡಿ ಇಟ್ಕೋಬೇಕು. ಇದಲ್ಲದೆ ನೀವೆಲ್ಲಾದರೂ ಎಂಪ್ಲಾಯ್ಮೆಂಟಲ್ಲಿದ್ದರೆ ಅಥವಾ ಏನಾದರೂ ಸರ್ವಿಸಸ್ ಪ್ರೊವಿಷನ್ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಯಾರಾದರೂ ಟ್ಯಾಕ್ಸ್ ಡಿಡಕ್ಟ್ ನಿಮ್ಮ ಹತ್ರ ಮಾಡಿದರೆ ಅವ್ರ ಹತ್ರ ಸರ್ಟಿಫಿಕೇಟ್ ಇಸ್ಕೊಳ್ಳೋದು. ನೀವು ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿದ್ದರೆ ಎಂಪ್ಲಾಯರ್ ನಿಮಗೆ ಫಾರ್ಮ್ 16 ಅಂತ ಕೊಡ್ತಾರೆ. ಫಾರ್ಮ್ 16 ಈಸ್ ನಥಿಂಗ್ ಬಟ್ ವಾಟ್ ಎವರ್ ಈಸ್ ಯು ಆರ್ ಅರ್ನಿಂಗ್ ಡ್ಯೂರಿಂಗ್ ದಿ ಇಯರ್. ನೀವೇನೇನು ಟ್ಯಾಕ್ಸ್ ಡಿಡಕ್ಷನ್ಸ್ಗೆ ಅವ್ರಿಗೆ ಡಿಕ್ಲರೇಷನ್ಸ್ ಕೊಟ್ಟಿದ್ದೀರಾ ಅದೆಲ್ಲ ಮುರ್ಕೊಂಡು ನಿಮ್ಗೆ ಎಷ್ಟು ಟ್ಯಾಕ್ಸ್ ಬರುತ್ತೆ, ಎಷ್ಟು ಡಿಡಕ್ಷನ್ ಮಾಡಿದ್ದೀವಿ ಅನ್ನೋ ಒಂದು ಸ್ಟೇಟ್ಮೆಂಟು. ಇದನ್ನು ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲೂ ಫೈಲ್ ಮಾಡಿರ್ತಾರೆ, ETDS ರಿಟರ್ನ್ಸ್ ಅಂತ. ಅದ್ರ ಪ್ರಕಾರ ನಿಮಗೆ ಟ್ಯಾಕ್ಸ್ ಏನೇನು ಕಟ್ಟಿರ್ತೀರ ಅದ್ರ ಕ್ರೆಡಿಟ್ ಎಲ್ಲನೂ ಸಿಗುತ್ತೆ. 16A ನಾನು ಹೇಳ್ದಂಗೆ ಅದ್ರ ಕ್ರೆಡಿಟನ್ನು ಸಿಗುತ್ತೆ. ಇದು ತುಂಬ ಮುಖ್ಯವಾದ ಡಾಕ್ಯುಮೆಂಟ್ಸು. ಅಲ್ಲದೆ ಮುಖ್ಯವಾಗಿ ಇನ್ನೇನು ಅಂದರೆ ನೀವೇನೇನು ಡಿಕ್ಲರೇಷನ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಯಾರೋ ಹೌಸ್ HRA ತೊಗೋತಾ ಇರ್ತಾರೆ, ಹೌಸ್ ರೆಂಟ್ ಅಲೋವೆನ್ಸ್ ತೊಗೊತಾ ಇರ್ತಾರೆ. ಅವಾಗ ರೆಂಟಲ್ ಡೀಡು, ರೆಂಟಲ್ ರಿಸೀಟ್ಸು ಅಥವಾ NSCಲಿ ಏನೋ ಒಂದಷ್ಟು ಹಾಕಿರ್ತಾರೆ ಕಾಸು, ಅಥವಾ ಇನ್ಶೂರೆನ್ಸ್ಗೆ ಏನಾದರೂ ಕೊಟ್ಟಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಕಂಪ್ನಿಗೆ ಕೊಡೋದಲ್ಲದೆ ನೀವು ಇಟ್ಕೊಂಡಿರಬೇಕು. ಇಫ್ ಯು ಆರ್ ಸ್ಯಾಲ್ರಿಡ್, ನೀವು ಸ್ಯಾಲ್ರಿಡ್ ಅಲ್ಲ, ಬರೀ ನಾನೊಬ್ಬ ಬಿಸ್ನೆಸ್ ಪೆನ್ನು ನಾನ್ ಟ್ಯಾಕ್ಸೆಡೆಡ್ ಕೇಸ್ ಅಂದರೆ ನೀವೇನೇ ಫೈಲ್ ಮಾಡಿದ್ರು ಅಷ್ಟು ಡಾಕ್ಯುಮೆಂಟೇಷನ್ನು ನಿಮ್ಮದು ಅಸೆಸ್ಮೆಂಟ್ ಆಗಿ ನಿಮ್ಮ ಕೈಗೆ ಇಂಟಿಮೇಷನ್ ಬಂದು ರೀಫಂಡ್ ಬರೋ ತನಕ ಇಟ್ಕೊಳ್ಳೇಬೇಕು. ಅದಕ್ಕೆ ಟೈಮ್ ಲಿಮಿಟ್ ಅಂದರೆ ನಾನು ಹೇಳೋದು ದೆರ್ ಇಸ್ ನೋ ಟೈಮ್ ಲಿಮಿಟ್ ಫಾರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ನೀವು ಫೈಲ್ ಮಾಡಿದ್ದಕ್ಕೆ ಎಷ್ಟು ದಿವಸ ಡಾಕ್ಯುಮೆಂಟೇಷನ್ ಇಟ್ಕೊಳ್ಬೇಕು ಅಂತ ಫಾರ್ ಎವರ್ ಇಟ್ಕೊಂಡ್ರೆ ಫಾರ್ ಯುವರ್ ರೆಕಾರ್ಡ್ಸ್ ಇಟ್ ಈಸ್ ಆಲ್ವೇಸ್ ಗುಡ್. ಇಟ್ಕೊಳ್ಳೋದು ಉತ್ತಮ ಆಲ್ ಡಾಕ್ಯುಮೆಂಟ್ಸ್. ನಾನಂತೂ ಇವಾಗ ನನ್ನ ಡಾಕ್ಯುಮೆಂಟೇಷನ್ನ ನಾನು ಬೆಟರ್ ನಾನು ಆನ್ಲೈನಲ್ಲಿ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈ ಗ್ಯಾಪಲ್ಲಿ. ಆ್ಯಂಡ್ ಅಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂದರೆ ಡಾಕ್ಯುಮೆಂಟೇಷನ್ ಕೊಡೋದಕ್ಕಿಂತ ಅದೆಲ್ಲ ಆದಮೇಲೆ ಡಾಕ್ಯುಮೆಂಟೇಷನ್ ಇಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ಅಂತ ನೀವು ಹೇಳ್ತಿರೋದು. ಆ್ಯಂಡ್ ನೆಕ್ಸ್ಟ್ ನಂಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು. ನಾನು ಎಷ್ಟೊಂದು ಜೊತೆ ಕೇಳಿದೆ ಇದನ್ನು. ಫಾರ್ಮ್ 26AS ಮತ್ತು AIS ಫಾರ್ಮ್ ಅಂತ ಏನೋ ಡೌನ್ಲೋಡ್ ಮಾಡ್ಬೋದು ಅಂತ ಅಂತಾರೆ. ನೀವು ಅದ್ರ ಬಗ್ಗೆ ಎರಡು ಫಾರ್ಮ್ದು ಡಿಫ್ರೆನ್ಸ್ ಏನು, ವಾಟ್ ಈಸ್ ದಟ್ ಫಾರ್ಮ್ ಅನ್ನೋದು ನೀವೇನಾದರೂ ಹೇಳೋಕ್ಕಾಗತ್ತಾ? AS 26 and AIS ಅಂದರೆ ಬೇಸಿಕ್ಲಿ ದೋಸ್ ಟು ಆರ್ ಡಾಕ್ಯುಮೆಂಟ್ಸ್ ವಿಚ್ ಈಸ್ ಅವೈಲಬಲ್ ಇನ್ ಯುವರ್ ಪ್ರೊಫೈಲ್. ಏನು ಅಂದರೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ನಂದು ಅಂತ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು, ನಂದು ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅಲ್ಲಿ ಯಾಕೆ ಮಾಡ್ತೀನಿ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಎಷ್ಟು ವರ್ಷದ ರಿಟರ್ನ್ಸ್ ನೀವು ಫೈಲ್ ಮಾಡಿರ್ತೀರ ಆ ಡಾಕ್ಯುಮೆಂಟೇಷನ್ನು, ರಿಟರ್ನ್ಸು, ರೀಫಂಡು, ಇಂಟಿಮೇಷನ್ನು ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಅಲ್ಲಿ ನಮಗೆ ಎರಡು ಮುಖ್ಯವಾದ ಫಾರ್ಮ್ಸ್ ಸಿಕ್ಕುತ್ತೆ. ಒಂದು ಫಾರ್ಮ್ 26AS, ಆಮೇಲೆ AIS ಅಂತ. AIS ಅಂದರೆ ಆ್ಯನ್ಯಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ಸ್. 26AS ಫಸ್ಟ್ ಏನು ತಿಳಿಸುತ್ತೆ ಅಂದರೆ ನೀವೇನು ಅರ್ನ್ ಮಾಡಿದ್ದೀರಾ ಈ ವರ್ಷ, ಎಷ್ಟು TDS ಆಗಿದೆ, ಆಮೇಲೆ ದೆರ್ ಆರ್ ಸಮ್ ಸ್ಪೆಸಿಫೈಡ್ ಟ್ರಾನ್ಸಾಕ್ಷನ್ಸ್ ವಿಚ್ ಹ್ಯಾಸ್ ಹ್ಯಾಪನ್ ಥ್ರೂ ಯುವರ್ ಪ್ಯಾನ್. ಫಾರ್ ಎಕ್ಸಾಂಪಲ್ ಎಷ್ಟೋ ನಾನು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಒಂದಷ್ಟು ಖರೀದಿ ಮಾಡಿದ್ದೀನಿ, ಲ್ಯಾಂಡ್ಸ್ನ ಖರೀದಿ ಮಾಡಿದ್ದೀನಿ, ಲ್ಯಾಂಡನ್ನು ಸೇಲ್ ಮಾಡಿದ್ದೀನಿ. ಆ ಡೀಟೇಲ್ಸ್ ಎಲ್ಲ 26AS ಇರುತ್ತೆ. ಒಂದು. ಎರಡನೇದು AIS ಏನಿರುತ್ತೆ ಅಂದರೆ ನಿಮ್ಮದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಏನಾದರೂ ಮಾಡಿದರೆ, ಆಮೇಲೆ ಇದೇ ಥರನೇ 26AS ಏನು ರಿಫ್ಲೆಕ್ಟ್ ಆಗುತ್ತೋ ಅದೇ ಥರನೇ ಇನ್ನೊಂದು ಸ್ವಲ್ಪ ಕಾಂಪ್ರಹೆನ್ಸಿವ್ ಆಗಿ ಡಿಕ್ಲೇರ್ ಆಗುತ್ತೆ. ಇದು ಯಾಕೆ ತುಂಬ ಮುಖ್ಯ ಅಂದರೆ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕಾದ್ರೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿರ್ತೀನಿ, ಅದನ್ನು 26AS ಮತ್ತು AIS ಜೊತೆ ಮ್ಯಾಚ್ ಮಾಡೋದು ತುಂಬ ಮುಖ್ಯ. ಸೊ ಮ್ಯಾಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಇವ್ರು ಹೇಳ್ತಿರೋದು. ಅಂದರೆ ನಮಗೆ ಏನೇನು ಬಂದಿದೆ ಅದ್ರ ಜೊತೆ ನಮಗೆ ಏನೇನು ಲಯಬಿಲಿಟೀಸ್ ಇದೆ ಅದನ್ನೆಲ್ಲ ಮ್ಯಾಚ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ. ಆ್ಯಂಡ್ ಇನ್ ಕೇಸ್ ಅದು ಮ್ಯಾಚ್ ಆಗಲಿಲ್ಲ, ವಾಟ್ ಮೈಟ್ ಬಿ ಎ ಫರ್ದರ್ ಕಾನ್ಸಿಕ್ವೆನ್ಸಸ್? ಈಗ ಸಮ್ ಕೇಸಸ್ಸಲ್ಲಿ ಆಗುತ್ತೆ 26AS ಆ್ಯಂಡ್ AIS ನನ್ನ ಹತ್ರ ಇರೋ ಇನ್ಫಾರ್ಮೇಷನ್ನು ಅದಕ್ಕೆ ಮ್ಯಾಚ್ ಆಗಲ್ಲ. 26AS ಏನಾದರೂ ಮ್ಯಾಚ್ ಆಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಎರಡು ಕಡೆ ಎಂಪ್ಲಾಯ್ಮೆಂಟ್ ಮಾಡಿದ್ದೀನಿ, ಎರಡು ಎಂಪ್ಲಾಯರ್ ಇದ್ದಾರೆ, ಒಬ್ಬರದ್ದು ಮಾತ್ರ ಡೀಟೇಲ್ ಇದೆ, ಇನ್ನೊಬ್ರದ್ದು ಡೀಟೇಲಲ್ಲಿ ಬರ್ತಿಲ್ಲ ಅಂದರೆ ಯು ಕ್ಯಾನ್ ಅಪ್ರೋಚ್ ದಿ ಅದರ್ ಎಂಪ್ಲಾಯರ್ ಆ್ಯಂಡ್ ಸೇ ನೀವಿಷ್ಟು TDS ಡಿಡಕ್ಟ್ ಮಾಡಿದ್ದೀರಾ, ಇಷ್ಟು ಸ್ಯಾಲ್ರಿ ಇದೆ, 26AS ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಕೈಂಡ್ಲಿ ಡೂ ದ ನೀಡ್ಫುಲ್ ಅಂತ ಹೇಳ್ಬೋದು. You can go back to them and ask for remedial measures. This is one. Number 2, ಏನಾಗುತ್ತೆ ಅಂದರೆ AIS ಅಲ್ಲಿ ಕಾಂಪ್ರಹೆನ್ಸಿವ್ ಆಗಿ ನೀವು ಮಾಡಿ ಟ್ರಾನ್ಸಾಕ್ಷನ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇನೋ ಶೇರ್ಸಲ್ಲಿ ಟ್ರೇಡ್ ಮಾಡಿದ್ದೀನಿ, ಶೇರ್ಸಲ್ಲಿ F&O ಮಾಡಿರ್ಬೋದು ಅಥವಾ ಬೈ ಆ್ಯಂಡ್ ಸೆಲ್ ಮಾಡಿರ್ಬೋದು. ನೀವು ಪ್ರತಿಯೊಂದು ಟ್ರೇಡೂ ಅಲ್ಲಿ ರೆಕಾರ್ಡ್ ಆಗಿರುತ್ತೆ.
ಅಂದರೆ ಇವತ್ತು ತೊಗೊಂಡಿದ್ದೀನಿ ನಾಳೆ ಮಾರಿದ್ದೀನಿ, ನಾಡಿದ್ದು ತೊಗೊಂಡಿದ್ದೀನಿ ನಾಡಿದ್ದು ಮಾರಿದ್ದೀನಿ, ಅಥವಾ F&O ಡೈಲಿ ಟ್ರೇಡಿಂಗ್ ಮಾಡಿದ್ದೀನಿ, ಎಲ್ಲ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ಸ್ನ ನನ್ನ ಹತ್ರ ಇರೋ ರೆಕಾರ್ಡ್ಸ್ ಜೊತೆಗೆ ನಾವು ಮ್ಯಾಚ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಮ್ಯಾಚ್ ಆಗಲಿಲ್ಲ ಅಂದರೆ ಯು ಕ್ಯಾನ್ ರೈಸ್ ಎ ಗ್ರೀವಿಯನ್ಸು ಒಂದು ಅದೇ ವೆಬ್ಸೈಟನ್ನಲ್ಲೇ ಗ್ರೀವಿಯನ್ಸ್ ರೈಸ್ ಮಾಡೋಕ್ಕೆ ಪ್ರಾವಿಷನ್ ಇದೆ. ದೆರ್ ಆರ್ 4 or 5 ಟೈಪ್ಸ್ ಆಫ್ ಗ್ರೀವಿಯನ್ಸಸ್ ಯು ಕ್ಯಾನ್ ರೈಸ್, ಆ್ಯಂಡ್ ಗ್ರೀವಿಯನ್ಸ್ ರೈಸ್ ಮಾಡಿದ್ರೆ ಅದು ವಾಪಸ್ ಮ್ಯಾಚ್ ಆಗಿ ಕರೆಕ್ಟಾಗಿ ಬರುತ್ತೆ. ಆದರೆ ಏನು ಮುಖ್ಯವಾಗಿ ಅಂದರೆ ಯಾರಾದರೂ ETDS ರಿಟರ್ನ್ಸ್ ಫೈಲ್ ಮಾಡಿಲ್ಲ ಅಂದರೆ ಇಫ್ ದೇ ಕಂಟಿನ್ಯೂಸ್ಲಿ ಡೂ, ಆ ಚೇಂಜಸ್ ಆಗ್ತಾನೆ ಇರುತ್ತೆ, ಅದು ಡೈನಮಿಕ್ ಆಗಿ 26 AS ಅಪ್ಡೇಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಮುಖ್ಯವಾಗಿ 16 and 16A ನಾನೇನು ಹೇಳಿದೆ TDS ಸರ್ಟಿಫಿಕೇಟ್ಸ್ನ ನಮ್ಮ ಹತ್ರ ಯಾರು ಡಿಡಕ್ಟ್ ಮಾಡಿದಾರೋ ಅವ್ರ ಹತ್ರ ಫೈಲ್ ಮಾಡೋಕ್ಕಿಂತ ಮುಂಚೆ ತೆಗೆದು ಇಟ್ಕೊಳ್ಳೋದು ತುಂಬ ಮುಖ್ಯ. ಸೊ ಏನೇನು ಫೈಲ್ ಮಾಡಬೇಕು, ಏನೇನು ಮಟ್ಟಬೇಕು ಅನ್ನೋದನ್ನೆಲ್ಲ ಸಿಕ್ಕಾಪಟ್ಟೆ ಡೀಪಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ನಿಮಗೆ ಫರ್ದರ್ ಬೇಕು ಅಂದರೆ ಈ ವಿಡಿಯೋನ ನೋಡ್ತಾ ಇರಿ, ಸೊ ದಟ್ ನಿಮಗೆ ಗೊತ್ತಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ಎಲ್ರಿಗೂ ಜನಸಾಮಾನ್ಯರಿಗೆ ಬರುವಂಥ ಕ್ವಶನ್ ಇದು. ಏನು ಅಂದರೆ, ಸರ್ ನನ್ನ ಹತ್ರ 10 ಬ್ಯಾಂಕ್ ಅಕೌಂಟ್ ಇದೆ. ಓಕೆನಾ? ಬ್ಯಾಂಕ್ ಅಕೌಂಟ್ಗೆ ಎಲ್ಲ KYC ಏನೇನು ಮಾಡ್ತಾರೆ ಎಲ್ಲ ನಾನು ಕೊಡ್ತೀನಿ. ಬಟ್ ನಾನು ಡಿಕ್ಲೇರ್ ಮಾಡಬೇಕಾದ್ರೆ 2 ಬ್ಯಾಂಕು 3 ಬ್ಯಾಂಕನ್ನು ಮಾತ್ರ ಡಿಕ್ಲೇರ್ ಮಾಡ್ತೀನಿ. ಇದು ಕಾನ್ಸಿಕ್ವೆನ್ಸಸ್ ಏನು? ಅಥವಾ ನಮ್ದು ಅದು ಅದರಲ್ಲಿ ನಮ್ಮದು ಇವಾಗ ಎಲ್ಲರೂ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಂತ ಅಂತಾರಲ್ಲ, ಆ ಥರ ಅದು ಪ್ರೊಫೈಲಿಂಗ್ ಸಿಸ್ಟಮ್ ಯಾವುದು ಇದೆಯಾ ಕಂಪ್ನಿ ಪೋರ್ಟಲಲ್ಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಪೋರ್ಟಲಲ್ಲಿ? ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಪೋರ್ಟಲ್ ಅಲ್ಲಿ ನಂದು ಪ್ರೊಫೈಲ್ ಅಥವಾ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಂದು ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ ಅಷ್ಟು ಡಿಕ್ಲೇರ್ ಮಾಡಲೇಬೇಕು. ನೀವು ಡಿಕ್ಲೇರ್ ಮಾಡಿಲ್ಲ ಅಂದ್ರೂ ದಿ ಟ್ಯಾಕ್ಸ್ ಆಫೀಸರ್ಸ್ಗೆ ನೀವು ಪ್ಯಾನ್ ಬೇಸ್ಡ್ ಮೇಲೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕುತ್ತೆ. ಆದರೂ ನಾನು ಏನು ಮಾಡಿದ್ದೀನಿ, ನನ್ನ ಹತ್ರ ಏನು ಡಾಕ್ಯುಮೆಂಟೇಷನ್ ಇದೆ ಅಂತ AS ಅಲ್ಲಿ ಬಂದ್ಬಿಡುತ್ತೆ. ಅದರಿಂದ ನನ್ನ ಹತ್ರ 10 ಬ್ಯಾಂಕ್ ಅಕೌಂಟ್ ಇತ್ತು, 10 ನಾನು ಅಲ್ಲಿ ಡಿಕ್ಲೇರ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಅದರಲ್ಲಿ 5 ಬ್ಯಾಂಕ್ ಆರ್ ಡಾರ್ಮೆಂಟ್, ಅದರೊಳಗಡೆ ಏನು ಟ್ರಾನ್ಸಾಕ್ಷನ್ನೇ ಆಗಲ್ಲ, ಅದನ್ನು ನಾನು ಡಿಕ್ಲೇರ್ ಮಾಡಬೇಕಾ ಅಂತ ಕೇಳ್ತಾರೆ ಜನ. ಎಸ್, ಅದನ್ನು ನೀವು ಮಾಡಲೇಬೇಕು. ಯಾಕೆಂದರೆ SB ಅಕೌಂಟ್ ಇದ್ದರೆ ಈವನ್ 1000 ರೂಪೀಸ್ ಇಟ್ಟರು ನಿಮಗೆ ಇಯರ್ ಎಂಡ್ಗೆ ಎವ್ರಿ ಹಾಫ್ ಇಯರ್ ನಮಗೆ ಗೊತ್ತೇ ಇದೆ ಏನೋ ಒಂದಷ್ಟು ಇಂಟ್ರೆಸ್ಟ್ ಅಂತೂ ಬಂದೇ ಬರುತ್ತೆ. ಏನಾಗುತ್ತೆ, ಡಾರ್ಮೆಂಟ್ ಅಕೌಂಟಲ್ಲಿ ನಾವು ಇಗ್ನೋರ್ ಮಾಡಿಬಿಡ್ತೀವಿ, ಅದರಲ್ಲಿ ಏನು ಇಂಟ್ರೆಸ್ಟ್ ಬಂದಿಲ್ಲ ಅಂತ. ಈವನ್ 10 ರೂಪಾಯಿ ಏನನ್ನ ಅರ್ನ್ ಮಾಡಿದ್ದು ನಾನು ಡಿಕ್ಲೇರ್ ಮಾಡಿಲ್ಲ ಅಂದರೂ ದಟ್ ಈಸ್ ಅನ್ ಅಫೆನ್ಸ್. ಸೊ ನಾನು ಅದನ್ನು ಡಿಕ್ಲೇರ್ ಮಾಡಲೇಬೇಕು. 10 ಅಕೌಂಟು ನಾನು ಡಿಕ್ಲೇರ್ ಮಾಡಲೇಬೇಕು. ಆ್ಯಂಡ್ ಅದನ್ನು ಎಲ್ಲಿ ಡಿಕ್ಲೇರ್ ಮಾಡ್ತೀನಿ, ನಾನು ಪ್ರೊಫೈಲಲ್ಲೂ ಹಾಕಿರ್ತೀನಿ, ಅಲ್ಲದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲೂ ದರ್ ಇಸ್ ಅ ಪ್ರಾವಿಷನ್. ನಂದು ಏನೇನು ಬ್ಯಾಂಕ್ ಅಕೌಂಟ್ ಇದೆ, ಯಾವ ಬ್ರಾಂಚು, ಏನು IFSC ಕೋಡು, ಪ್ರತಿಯೊಂದು ಡೀಟೇಲ್ನು ಹಾಕಲೇಬೇಕು. ಅಲ್ಲದೆ ಮುಖ್ಯವಾಗಿ ಆ ಎಲ್ಲ ಬ್ಯಾಂಕ್ ಅಕೌಂಟಲ್ಲಿ ಬಂದಿರೋ ಇಂಟ್ರೆಸ್ಟ್, ಮೆಜಾರಿಟಿ ಆಫ್ ದ ಪೀಪಲ್ ಬ್ಯಾಂಕ್ ಇಂಟ್ರೆಸ್ಟ್, SB ಅಕೌಂಟ್ ಇಂಟ್ರೆಸ್ಟ್ ಆಗ್ಬೋದು, ಅದನ್ನು ಡಿಕ್ಲೇರ್ ಮಾಡೋಕ್ಕೆ ಮರ್ತೋಗ್ತಾರೆ. ಅದನ್ನು ಮಾಡಲೇಬೇಕು. ಯಾರ್ಯಾರು ಬೇನಾಮಿ ಅಕೌಂಟ್ಗಳೆಲ್ಲ ಇದೆ, ಪ್ಲೀಸ್ ಆದಷ್ಟು ಬೇಗ ಡಿಕ್ಲೇರ್ ಮಾಡಿ. ಡಿಕ್ಲೇರ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇಲ್ಲಾಂದರೆ ಎಲ್ಲಾದರೂ ಒಂದು ಕಡೆ ಹೋಗಿ ತಗ್ಲಾಕೋತೀರಾ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಏನು ಅಂತು ಅಂದರೆ, ಸುರೇಶ್ ಅವರೇ, ಇವಾಗ ನಾನು ಯಾವ ಥರ ನನ್ನ ಇನ್ಕಮ್ನ ನಾನು ಡಿಕ್ಲೇರ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ನನಗೆ ಸ್ಯಾಲ್ರಿ ಬರ್ತಿದೆ, ನನಗೆ ಇವಾಗ ರೆಂಟ್ ಬರ್ತಿದೆ, ಆ್ಯಂಡ್ ನನಗೆ ಇವಾಗ ಏನದು ಫಾರ್ ಎಕ್ಸಾಂಪಲ್ ನಾನು ಸ್ಟಾಕಲ್ಲಿ ಅದು ಇನ್ವೆಸ್ಟ್ ಮಾಡಿತ್ತು ಅಂದರೆ ನಂಗೆ ಅದರಲ್ಲಿ ಏನಂತಾರೆ ಅದಕ್ಕೆ ಡಿವಿಡೆಂಟ್ಗಳು ಬರುತ್ತೆ. ನಾನು ಏನೇನು ಥರ ನಾನು ಡಿಕ್ಲೇರ್ ಮಾಡಬೇಕಾಗತ್ತೆ ಇದನ್ನು? ಇನ್ಕಮ್ ಟ್ಯಾಕ್ಸಲ್ಲಿ ಆಲ್ ಇನ್ಕಮ್ಸ್ ಆರ್ ಟ್ಯಾಕ್ಸ್ಡ್ ಅಂಡರ್ 5 ಡಿಫ್ರೆಂಟ್ ಹೆಡ್ಸ್: ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೈನ್, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಅದರ್ ಸೋರ್ಸ್ ಅಂತ. ನೀವು ಏನೇ ಇನ್ಕಮ್ ಜನ್ರೇಟ್ ಮಾಡಿದ್ರೂ ಈ 5 ಹೆಡ್ ಒಳಗಡೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳುತ್ತೆ. ಸೊ ಲೆಕ್ಕಕ್ಕೆ 5 ಹೆಡ್ಡಲ್ಲಿ ನೀವು ಏನೇನು ಅರ್ನ್ ಮಾಡ್ತೀರಾ, ಜಸ್ಟ್ ಟು ಗಿವ್ ಎಕ್ಸಾಂಪಲ್, ಸ್ಯಾಲ್ರಿ ಇದೆ ಅವ್ನು ಹೇಳ್ದಂಗೆ, ಹೌಸ್ ಪ್ರಾಪರ್ಟಿ ಇದೆ, ಡಿವಿಡೆಂಡ್ ಇದೆ, ಇಂಟ್ರೆಸ್ಟ್ ಇದೆ. ಈವನ್ ಫಾರ್ ಎಕ್ಸಾಂಪಲ್ ಇನ್ ಎ ಇಯರ್ ಇಫ್ ಯು ಹ್ಯಾವ್ ರಿಸೀವ್ಡ್ ಗಿಫ್ಟನ್ನು ನೀವು ಡಿಕ್ಲೇರ್ ಮಾಡಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಇದೆ. ಆ್ಯಂಡ್ ಶೇರ್ ಟ್ರೇಡಿಂಗ್, ನಾನು ಹೇಳ್ದಂಗೆ ಶೇರ್ ಟ್ರೇಡಿಂಗಲ್ಲಿ ಏನಾದರೂ ಕ್ಯಾಪಿಟಲ್ ಗೈನ್ ಬಂತು ಅದನ್ನು ಡಿಕ್ಲೇರ್ ಮಾಡಬೇಕು. ಅಲ್ಲದೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾವುದೋ ಒಂದು ಮನೆ ಇತ್ತು ಅಥವಾ ಪ್ಲಾಟ್ ಇತ್ತು, ಆ ವರ್ಷ ಸೇಲ್ ಮಾಡಿದ್ದೀನಿ, ಅದರಲ್ಲಿ ಅರೈಸ್ ಆಗೋ ಕ್ಯಾಪಿಟಲ್ ಗೈನ್ ಏನಿದೆ ಅದನ್ನು ಡಿಕ್ಲೇರ್ ಮಾಡಬೇಕು. ಸೊ ಮುಖ್ಯವಾಗಿ 5 ಹೆಡ್ ಆಫ್ ಇನ್ಕಮ್ ನಾನು ಹೇಳ್ದಂಗೆ ಅಷ್ಟರೊಳಗಡೆ ಕೂತ್ಕೊಳ್ಳುತ್ತೆ. ಯಾವ ಇನ್ಕಮ್ ಅರ್ನ್ ಮಾಡಿದ್ರು ಆ 5 ಹೆಡ್ಡಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ನಾವು ಆಫರ್ ಮಾಡಲೇಬೇಕು. ಇದಲ್ಲದೆ ಏನಾಗುತ್ತೆ ಅಂದರೆ ದೆರ್ ಆರ್ ಸಮ್ ಎಕ್ಸೆಂಪ್ಟ್ ಇನ್ಕಮ್ಸ್. ಫಾರ್ ಎಕ್ಸಾಂಪಲ್ ನಾವು ಅಗ್ರಿಕಲ್ಚರ್ ಇನ್ಕಮ್ ಇರ್ಬೋದು, ಅದನ್ನು ಎಕ್ಸೆಂಪ್ಟ್ ಇನ್ಕಮ್ ಅದೆಲ್ಲ. ಆ್ಯಂಡ್ ನಾನು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇರ್ತೀನಿ, ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅರ್ನ್ ಮಾಡಿದ್ದಂತಹ ಸ್ಪೆಸಿಫಿಕ್ ಇನ್ಕಮ್ಸ್ ಅದು ಇಟ್ ಈಸ್ ಎಕ್ಸೆಂಪ್ಟ್. ಅದನ್ನು
ಐ ಹ್ಯಾವ್ ಟು ಡಿಕ್ಲೇರ್. ಎಕ್ಸೆಂಪ್ಟ್ ಆದ್ರೂ ಡಿಕ್ಲೇರ್ ಅಂತೂ ಮಾಡಲೇಬೇಕು. ಅದ್ರ ಮೇಲೆ ಟ್ಯಾಕ್ಸ್ ಬರದೇ ಇರ್ಬೋದು, ಆದರೆ ಡಿಕ್ಲರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಏನೇ ಅರ್ನ್ ಮಾಡಿದ್ರು, ನನ್ನ ಬ್ಯಾಂಕ್ ಅಕೌಂಟ್ ಹಿಟ್ ಆದರೂ, ನನ್ನ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನೇ ಇದ್ರೂ ಅದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮೂಲಕ ಡಿಪಾರ್ಟ್ಮೆಂಟ್ಗೆ ತಿಳಿಸ್ಪಡಲೇಬೇಕು. ಅದರಿಂದ ತುಂಬ ಮುಖ್ಯ, ಮಾಡಲೇಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದು, ಇವಾಗ ಎಷ್ಟೊಂದು ಜನ ಇವಾಗ ಮಕ್ಕಳ ಹೆಸರಲ್ಲಿ ಆಸ್ತಿ ಮಾಡ್ತಾರೆ. ನನ್ನ ಹೆಸರಲ್ಲಿ ಬೇಡಪ್ಪ, ಮಕ್ಕಳ ಹೆಸರಲ್ಲಿ ಮಾಡೋಣ ಅಂತೆಲ್ಲ ಆಸ್ತಿಗಳು ಮಾಡ್ತಾರೆ. ಸುರೇಶ್ ಅವರೇ, ನಾನು ನಿಮಗೆ ಕೇಳೋದು, ಮಕ್ಕಳ ಹೆಸರಲ್ಲಿ ಮಾಡಿರ್ತಾರೆ ಅಂತಾನೆ ಇಟ್ಕೊಡಿ ಕೆಲವರು. ಇವಾಗ ಮಕ್ಕಳ ಹೆಸರಲ್ಲಿ ಮಾಡಿರೋ ಆಸ್ತಿನೂ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಬೋದಾ, ಅಥವಾ ಅದನ್ನ ಯಾವ ಥರ ರಿಟರ್ನ್ಸ್ ಫೈಲ್ ಮಾಡ್ಬೋದು, ಆ್ಯಂಡ್ ಮಕ್ಕಳ ಹೆಸರಲ್ಲಿ ರಿಟರ್ನ್ಸ್ ಫೈಲ್ ಮಾಡ್ಬೋದಾ, ಹಿಂಗೆ ಇದು ಏನು ಅಂದರೆ ದರ್ ಇಸ್ ಸಮಥಿಂಗ್ ನೋನ್ ಆಸ್ ಕ್ಲಬ್ಬಿಂಗ್ ಪ್ರಾವಿಷನ್ ಅಂತ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ. ಕ್ಲಬ್ಬಿಂಗ್ ಪ್ರಾವಿಷನ್ನಲ್ಲಿ ಎನಿ ಇನ್ಕಮ್ ಅರ್ನ್ಡ್ ಬೈ ಕಿಡ್ಸ್ ಹೂ ಆರ್ ನಾಟ್ ಮೇಜರ್, ಅವ್ರ ಇನ್ಕಮ್ನ ಈದರ್ ಆಫ್ ದ ಪೇರೆಂಟ್ಸ್, ಯಾವುದಾದ್ರೂ ಪೋಷಕರು ಯಾರಿದ್ದಾರೆ ಇಬ್ಬರ ಹೆಸರಲ್ಲಿ ಒಬ್ಬರಲ್ಲಿ ಅದನ್ನು ಇನ್ಕಮ್ನ ನಾವು ಕ್ಲಬ್ ಮಾಡಿಬಿಟ್ಟು ಅದನ್ನು ಇನ್ಕಮ್ ಟ್ಯಾಕ್ಸ್ಗೆ ಆಫರ್ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಏನು ಅಂದರೆ, ಶ್ರೇಯಸ್ ಹೇಳ್ತಾ ಇದ್ದ, ಒಂದು ನಾನೇ ಮಾಡಿ ಅವ್ರ ಕೈಲಿ ಕೊಟ್ಟು ಅದು ಇನ್ಕಮ್ ಅರ್ನ್ ಮಾಡೋದೊಂದು. ಸಮ್ಟೈಮ್ಸ್ ಏನಾಗುತ್ತೆ, ಮಕ್ಕಳು ಈ ಕಾಲದಲ್ಲಿ ಗೊತ್ತಾಯಿದೆ ಹಾಡು ಮಾಡ್ತಾರೆ, ಏನೋ ಪ್ರೊಫೆಷ್ನಲ್ ಸಿಂಗರ್ಸ್ ಇರ್ತಾರೆ, ಏನೋ ಬೇರೆ ಏನೋ ಒಂದು ಚಿಕ್ಕ ಪ್ರೊಫೆಷನ್ ಮಾಡ್ತಾ ಇರ್ತಾರೆ, ಆವಾಗ ಅವರು ಅರ್ನ್ ಮಾಡ್ತಾರೆ. ಅದನ್ನು ಏನು ಮಾಡೋದು ಅಂದರೆ ಅದನ್ನು ಕ್ಲಬ್ ಮಾಡ್ಬೋದು. ಸೊ ಎನಿ ಇನ್ಕಮ್ ಅರ್ನ್ಡ್ ಬೈ ಕಿಡ್ಸ್, ಇಟ್ ಶುಡ್ ಬಿ ಕ್ಲಬ್ ವಿತ್ ಐದರ್ ದಿ ಫಾದರ್ ಅಥವಾ ಮದರ್ ಜೊತೆಗೆ ಅದನ್ನು ಕ್ಲಬ್ ಮಾಡಿಬಿಟ್ಟೆ ರಿಟರ್ನ್ಸ್ ಫೈಲ್ ಮಾಡಲೇಬೇಕು. ಇದಕ್ಕೆ ದೆರ್ ಇಸ್ ನೋ ಎಸ್ಕೇಪ್. ಸೊ ಯಾರು ಎಸ್ಕೇಪ್ ಆಗೋಕ್ಕಾಗಲ್ಲ. ಅದು ಚಿಕ್ಕ ಮಕ್ಕಳ ಹೆಸರಲ್ಲಿ ಮಾಡಿದೆ, ನಾನು ದೊಡ್ಡ ಮಕ್ಕಳ ಹೆಸರಲ್ಲಿ ಮಾಡಿದೆ, ಅವರ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟೆ, ಇವ್ರ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ. ಸೊ ಡಿಕ್ಲೇರ್ ಮಾಡೋದು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಮಾಡಿ ಅಂತ ನಮ್ಮ CA ಅವರು ಹೇಳ್ತಿದ್ದಾರೆ. ಗೋಯಿಂಗ್ ಟು ಫರ್ದರ್ ಕ್ವಶನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಇವಾಗ ನಾನು ನನ್ನ IT ರಿಟರ್ನ್ಸ್ ಫೈಲ್ ಮಾಡಿದ್ದೀನಿ, ಎಲ್ಲ ಆಯಿತು. ಇವಾಗ ಅಕಸ್ಮಾತ್ ನಮ್ಮದು ಒಂದು ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ಕೊಡೋದು ಮಿಸ್ ಆಗೋಯ್ತು, ಅಥವಾ ಕಾಂಪ್ಯೂಟೇಷನಲ್ಲೇನೋ ಮಿಸ್ ಆಗೋಯ್ತು. ಇವಾಗ ನಾನು ಅದನ್ನು ರಿವೈಸ್ ಮಾಡ್ಬೋದಾ, ಅಥವಾ ಅಷ್ಟೇ ಒಂದ್ಸಲ ನಾನು ರಿಟರ್ನ್ ಫೈಲ್ ಮಾಡಿ ನನ್ನ ಕೈ ಡಾಕ್ಯುಮೆಂಟ್ ಬಂತು ಅಂದರೆ ಮುಗಿದೋಯ್ತಾ, ಇಲ್ಲ ನಾನು ರಿಟರ್ನ್ ಫೈಲ್ ತಿರ್ಗಾ ಅದಕ್ಕೇನಾದರೂ ನಾನು ಚೇಂಜಸ್ ಮಾಡ್ಬೋದಾ, ಮಾಡಿಫೈ ಮಾಡ್ಬೋದಾ ಅದಕ್ಕೆ, ಅಥವಾ ಅದು ಪ್ರೊಸೀಜರ್ ಏನು ಅಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಇದಕ್ಕೆ ಪ್ರಾವಿಷನ್ ಇದೆ. ಅಂದರೆ ರಿವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಇದೆ. ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಡ್ಯೂ ಡೇಟ್ ಒಳಗಡೆ ಫೈಲ್ ಮಾಡಿದರೆ ಮಾತ್ರ ನಾವು ಅದನ್ನು ರಿವಿಷನ್ ಮಾಡ್ಬೋದು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ರಿವೈಸ್ ಮಾಡ್ಬೋದು ಟು ಗಿವ್ ಫರ್ದರ್ ಇನ್ಫಾರ್ಮೇಷನ್. ಏನಾದರೂ ಒಮಿಟ್ ಆಗಿತ್ತು, ಯಾವುದೋ ಇನ್ಫಾರ್ಮೇಷನ್ ಜಾಸ್ತಿ ಕೊಡಬೇಕಾಗಿತ್ತು, ಅದೆಲ್ಲ ಕೊಟ್ಟಿಲ್ಲ ಅಂದರೆ ನಾವು ಕೊಡ್ಬೋದು. ಆದರೆ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದು ಇದರಲ್ಲಿ ಏನು ಅಂದರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಒರಿಜಿನಲ್ ರಿಟರ್ನ್ ಅಂತ ಏನು ಹೇಳ್ತೀವಿ ಅದು ವಿತಿನ್ ದ ಡ್ಯೂ ಡೇಟ್. ಈ ಕೇಸಲ್ಲಿ ನಾವು ಇವಾಗ ಮಾತಾಡ್ತಾ ಇರೋದ್ರಲ್ಲಿ 31 ಜುಲೈ 2024 ಒಳಗಡೆ ಅದನ್ನು ಫೈಲ್ ಮಾಡಿದರೆ ಮಾತ್ರ ರಿವಿಷನ್ ಆಗುತ್ತೆ, ಇಲ್ಲಾಂದರೆ ರಿವಿಷನ್ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು, ನಾನು ಬೆಂಗಳೂರಲ್ಲಿ ಮನೆ ಮಾಡಿದೆ, ನಾನು ಕನಕಪುರನಲ್ಲಿ ಮನೆ ಮಾಡಿದೆ, ನಾನು ಮೈಸೂರಲ್ಲಿ ಮನೆ ಮಾಡಿದೆ, ಇದು ಓಕೆ. ನಾನು ಲಂಡನ್ಗೆ ಹೋಗಿದ್ದೆ, ಅಲ್ಲಿ ಮನೆ ಮಾಡ್ತೀನಿ, ನಾನು US ಹೋದೆ, ಅಲ್ಲಿ ಮನೆ ಮಾಡ್ತೀನಿ. ಇದನ್ನೆಲ್ಲ ನಾನು ಇದೆಲ್ಲ ನಂಗೆ ಏನಾಗುತ್ತೆ, ಇದೆಲ್ಲ ಅಸೆಟ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಅಲ್ವಾ? ಸೊ ಈ ಅಸೆಟ್ಸ್ನು ನಾನು ಇಲ್ಲಿ ನಾನು ತೋರಿಸ್ಬೇಕಾ, ನಾನು ಇಲ್ಲಿ ಡಿಕ್ಲೇರ್ ಮಾಡಬೇಕಾ, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಇನ್ಕಮ್ ಬಂದಿದೆ, ಆ ಇನ್ಕಮಿಂದಾನೇ ನಾನು ಅಲ್ಲಿ ಅಸೆಟ್ ತೊಗೊಂಡಿರೋದು, ಬಟ್ ನಾನು ಆಲ್ರೆಡಿ ನಾನು ಟ್ಯಾಕ್ಸ್ ಕಟ್ ಆಗಿದೆ. ಅದಕ್ಕೆ ನಾನು ಟ್ಯಾಕ್ಸ್ ಕಟ್ ಆಗಿದ್ದು ನಾನು ಅದನ್ನ ಅಲ್ಲಿ ಮನೆ ತೊಗೊಂಡಿದ್ದೀನಿ, ಅಥವಾ ನಂದೇನೋ ಕಂಪ್ನಿ ಇದೆ, ಅಥವಾ ನಂದೇನೋ ಫರ್ಮ್ ನಡೀತಿದೆ ಅನ್ನೋದನ್ನ ನಾನು ಡಿಕ್ಲೇರ್ ಮಾಡಬೇಕಾ ಮಾಡಬಾರ್ದಾ? ಇಲ್ಲಿ ಏನಾಗುತ್ತೆ ಅಂದರೆ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸಲ್ಲಿ ಎಸ್ಪೆಷಲಿ ರಿಟರ್ನಲ್ಲಿ 50 ಲಕ್ಷಕ್ಕಿಂತ ನಂದು ಜಾಸ್ತಿ ಇನ್ಕಮ್ ಇತ್ತು, 50 lakhs ಆ್ಯಂಡ್ ಅಬೌವ್ ನಂದು ಇನ್ಕಮ್ ಇದ್ದರೆ ಐ ನೀಡ್ ಟು ಡಿಕ್ಲೇರ್ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಶ್ರೇಯಸ್ ಕೇಳ್ದ, ನನ್ನ ಇನ್ಕಮ್ ಆಲ್ರೆಡಿ ಟ್ಯಾಕ್ಸ್ ಸಫರ್ ಆಗೋಗಿದೆ, ಆದರೂ ನಾನು ತೋರಿಸ್ಬೇಕಾ ಅಂತ. ವಾಟ್ ವಿ ಆರ್ ಟಾಕಿಂಗ್ ಹಿಯರ್ ಈಸ್ ನಾಟ್ ಇನ್ಕಮ್, ವಿ ಆರ್ ಟಾಕಿಂಗ್ ಅಬೌಟ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್. ಸೊ 50 ಲಕ್ಷಕ್ಕಿಂತ ಜಾಸ್ತಿ ನಂದು ಇನ್ಕಮ್ ಇತ್ತು, ಆ್ಯಂಡ್ ಐ ಆಮ್ ಎ ರೆಸಿಡೆಂಟ್ ಆಫ್ ಇಂಡಿಯಾ, ಐ ಹ್ಯಾವ್ ಟು ಗಿವ್ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಮುಖ್ಯವಾದದ್ದು, ದಯವಿಟ್ಟು ಮೇಕ್ ಎ ಸ್ಟೇಟ್ಮೆಂಟ್, ಒಂದು ಪಟ್ಟಿ ಮಾಡಿಕೊಂಡು ನಂದು ಏನು ಅಸೆಟ್ ಇದೆ, ಅದಕ್ಕೆ ಲಯಬಿಲಿಟಿ ಏನಿದೆ ಎಲ್ಲನೂ ಕೊಲೇಟ್ ಮಾಡಿಟ್ಕೊಂಡು ರಿಟರ್ನ್ಸಲ್ಲಿ ಕೊಡೋದು ತುಂಬ ಮುಖ್ಯ. ಇದು ರೆಸಿಡೆಂಟ್ಸ್ಗೆ. ನಾನ್ ರೆಸಿಡೆಂಟ್ಸ್ ಇರ್ತಾರೆ, ಅವ್ರಿಗೆ ಟ್ಯಾಕ್ಸಬಲ್ ಇನ್ಕಮ್ ಇಲ್ಲಿ ಇರಲ್ಲ, ಅಥವಾ ರೆಸಿಡೆಂಟೇ ಹಿಂದೆ ಯಾವಾಗೋ ಬೇರೆ ದೇಶದಲ್ಲಿದ್ದ, ಅಲ್ಲೊಂದಷ್ಟು ಅಸೆಟ್ಸ್ ಮಾಡಿದ್ದ, ಆವಾಗ ಇನ್ಕಮ್ ಟ್ಯಾಕ್ಸ್ನಲ್ಲಿ 50 ಲಕ್ಷ ಏನು ಲಿಮಿಟ್ ನಾನು ಹೇಳಿದ್ನಲ್ಲ ಅದು ಬರಲ್ಲ. 10 ಲಕ್ಷ ಇದ್ರೂ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಸೊ
ಹೊರದೇಶದಲ್ಲಿ ವಿದೇಶದಲ್ಲಿ ನಂದಿದ್ದರೆ ಅದನ್ನು ತೋರಿಸಲೇಬೇಕು, ಡಿಸ್ಕ್ಲೋಸ್ ಮಾಡಲೇಬೇಕು. ಈವನ್ ಫಾರ್ ಎಕ್ಸಾಂಪಲ್ ಬರೀ 10,000 ರೂಪಾಯಿ ಅಷ್ಟು ಯಾವುದೋ ಒಂದು ಚಿಕ್ಕ ಪ್ಲಾಟ್ ಇದೆ ನಂದು ಫಾರಿನಲ್ಲಿ, ಅದನ್ನು ನಾನು ತೋರಿಸಲೇಬೇಕು. 50 ಲಕ್ಷ ಲಿಮಿಟ್ಟು ಫಾರಿನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ಗೆ ಅಪ್ಲೈ ಆಗಲ್ಲ. ಈವನ್ ಇಫ್ ಯುವರ್ ಇನ್ಕಮ್ ಈಸ್ 15 lakhs ಬಟ್ ಯು ಹ್ಯಾವ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಬ್ರಾಡ್, ಅದನ್ನು ತೋರಿಸಲೇಬೇಕು, ಅದನ್ನು ಡಿಸ್ಕ್ಲೋಷರಲ್ಲಿ ಹಾಕಲೇಬೇಕು. ಯಾರ್ಯಾರು ನೀವು ಹೊರ ದೇಶದಲ್ಲಿ ಹೊರ ಸ್ಟೇಟಲ್ಲಿ ಎಲ್ಲೆಲ್ಲ ಮಾಡಿದಿರೋ ಪ್ಲೀಸ್ ಡಿಕ್ಲೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗತ್ತೆ ಆ್ಯಂಡ್ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂದರೆ, ನಾನು ವೆರಿಫಿಕೇಷನ್ನು ಇವಾಗ ಆನ್ಲೈನಲ್ಲಿ ಮಾಡ್ಬೋದು. ಒಂದು ಫಾರ್ ಎಕ್ಸಾಂಪಲ್ ನಾನು ಆನ್ಲೈನ್ ತೊಗೋತಾ ಇದ್ದೀನಿ, ಯಾಕೆಂದರೆ ಆಫ್ಲೈನಲ್ಲಿ ನಾನು ಆಫ್ಲೈನ್ ಬಗ್ಗೆನೂ ಹೇಳ್ತೀನಿ. ಆನ್ಲೈನಲ್ಲಿ ನಾನು ಏನು ಮಾಡ್ತೀನಿ, ಎಲ್ಲ ನಂದು ಏನೇನು ಪ್ರೊಸೀಜರ್ ಇದೆಯೋ ಎಲ್ಲ ಮಾಡ್ತೀನಿ. ಅಟ್ ದ ಎಂಡ್ ಸ್ಟೆಪ್ಪಲ್ಲಿ ನಾನು ವೆರಿಫಿಕೇಷನ್ ಮಾಡಬೇಕು. ನಾನು ವೆರಿಫಿಕೇಷನ್ ಮಾಡೋದಕ್ಕೆ ನಂಗೆ ಅದು ಅಥವಾ ನಾನು ಏನೇನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅದೆಲ್ಲ ವೆರಿಫೈ ಮಾಡೋಕ್ಕೆ ನನಗೆ ಆಪ್ಷನ್ ಕೊಡುತ್ತಾ? ಇಲ್ಲ ಅಂತಂದರೆ ಈಸ್ ಇಟ್ ಆ್ಯಂಡ್ ಸಿಂಗಲ್ ಸ್ಟೆಪ್ ಪ್ರೊಸೆಸ್, ಸ್ಟೆಪ್ ಎ ಆದಮೇಲೆ ಸ್ಟೆಪ್ ಬಿ ಅಷ್ಟೇನಾ, ಅಥವಾ ನಾನು ತಿರ್ಗಾ ಸ್ಟೆಪ್ ಎಗೆ ಹೋಗಿ ರಿವೈಸ್ ಮಾಡಿಬಿಟ್ಟು ಸ್ಟೆಪ್ ಬಿಗೆ ಬರ್ಬೋದಾ? ಹೌ ಇಸ್ ದಟ್? ವೆರಿಫಿಕೇಷನ್ ಆಫ್ ರಿಟರ್ನ್ ಅಂದರೆ, ಜಸ್ಟ್ ಟು ಗಿವ್ ಎ ಸ್ಮಾಲ್ ಎಕ್ಸಾಂಪಲ್, ನಾನು ಮ್ಯಾನ್ಯಲ್ ರಿಟರ್ನ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತಾ ಇದ್ದಾಗ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಪೇಜಲ್ಲಿ ಅಸೆಸಿ ಕೈಲಿ ಸೈನ್ ಮಾಡಿಸ್ತಾ ಇದ್ವಿ. ಸಾರಿ, ಇದು ನೀವು ಆಫ್ಲೈನ್ ಅಂತ ಅಲ್ವಾ? ಎರಡೂ ಹೇಳ್ತೀನಿ. ಎಕ್ಸಾಂಪಲ್, ನಮಗೆ ವೆರಿಫಿಕೇಷನ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಆಗಲಿಕ್ಕೆ ಹೇಳ್ತಾ ಇದ್ದೀನಿ. ಸೈನ್ ಅಂತೂ ಮಾಡ್ತೀನಿ ನಾನು. ಸೈನ್ ಮಾಡಿಬಿಟ್ಟು ದೆನ್ ಐ ವಿಲ್ ಗಿವ್ ದ ರಿಟರ್ನ್ ಟು ದಿ ಆಫೀಸರ್ ಫಾರ್ ಹಿಸ್ ಅಕ್ನಾಲೆಜ್ಮೆಂಟ್. ಅವ್ನು ಛಾಪ ಕೊಡ್ತಾನೆ. ಇದನ್ನು ವೆರಿಫಿಕೇಷನ್ ಪ್ರಾಸೆಸ್ ಅಂತ ಹೇಳೋದು. ಇದು ಆನ್ಲೈನ್ ಹೆಂಗಾಗುತ್ತೆ ಅಂತಲೂ ನೋಡೋಣ. ಈಗ ವೆರಿಫಿಕೇಷನ್ ಯಾಕೆ ಮಾಡಬೇಕು ನಾನು ಅಂದರೆ, ವೆರಿಫಿಕೇಷನಲ್ಲಿ ಬರೀ ಸೈನ್ ಮಾತ್ರ ಮಾಡೋದಲ್ಲ. ವೆರಿಫಿಕೇಷನ್ಗಿಂತ ಮುಂಚೆ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಇರುತ್ತೆ. ನಾನು ಏನೇನು ಇನ್ಕಮ್ ಡಿಕ್ಲೇರ್ ಮಾಡಿದ್ದೀನಿ, ಏನೇನು TDS ಡಿಕ್ಲೇರ್ ಮಾಡಿದ್ದೀನಿ, ಏನೇನು ಅಸೆಟ್ಸ್ ಎಲ್ಲ ಕೊಟ್ಟಿದ್ದೀನಿ, ನಾನು ಎಲ್ಲನೂ ಕರೆಕ್ಟಾಗಿದೆ ಆ್ಯಂಡ್ ಯಾವ ಕೆಪಾಸಿಟಿಲಿ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ವೆರಿಫೈ ಮಾಡ್ತಾ ಇದ್ದೀನಿ ಅಂತಲೂ ನಾನು ಹೇಳಿಬಿಟ್ಟು ಸೈನ್ ಮಾಡಬೇಕು. ಇದು ವೆರಿಫಿಕೇಷನ್ ಮಾಡೋ ಮುಖ್ಯ ಉದ್ದೇಶ. ಈಗ ಆನ್ಲೈನಲ್ಲಿ ಹೇಗೆ ವೆರಿಫಿಕೇಷನ್ ಪ್ರಾಸೆಸ್ ಆಗುತ್ತೆ ಅಂದರೆ, ಫಸ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಫೈಲ್ ಮಾಡಿಬಿಡ್ತೀವಿ. ಫೈಲ್ ಮಾಡಿ ದಿಸ್ ನಾಟ್ ದಿ ಎಂಡ್. ಇಲ್ಲಿ ವೆರಿಫಿಕೇಷನ್, ನಾನು ಆವಾಗಲೇ ಹೇಳ್ದಂಗೆ ಮ್ಯಾನ್ಯಲಿ ನಾನು ಹೇಗೆ ಸೈನ್ ಮಾಡ್ತೀನಿ, ಅದೇ ಥರ ದೆರ್ ಈಸ್ ಸಮಥಿಂಗ್ ನೋನ್ ಆಸ್ ಸಿಗ್ನೇಚರ್, ಡೂಯಿಂಗ್ ಸಿಗ್ನೇಚರ್ ಇನ್ ಆನ್ಲೈನ್. ಅದು ಹೇಗಾಗುತ್ತೆ ಅಂದರೆ, ನಮ್ಮೆಲ್ಲರಿಗೂ ಗೊತ್ತಾಯಿದೆ ಆಧಾರ್ OTP, ನಮ್ಮ ಆಧಾರು ನಮ್ಮ ಪ್ಯಾನು ಲಿಂಕ್ ಆಗಿರುತ್ತೆ. ಸೊ ವೆರಿಫಿಕೇಷನ್ ಪ್ರಾಸೆಸ್ಸಲ್ಲಿ 5-6 ವೆರೈಟಿ ಇದೆ. ಮೊದಲನೇದು ಆಧಾರ್ OTP. ಆಧಾರ್ OTP ಅಂದರೆ ಅದನ್ನು ಎನೇಬಲ್ ಮಾಡಿದ್ರೆ ನಿಮಗೆ ನಿಮ್ಮ ಮೊಬೈಲ್ಗೆ ಕೊಟ್ಟಿರೋ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಕೊಟ್ಟರೆ ಅದನ್ನು ಎಂಟ್ರಿ ಮಾಡಿದ ಕೂಡಲೇ ವೆರಿಫೈ ಆಗುತ್ತೆ. ಇದು ಒಂದು ಮೆಥಡು. ನಮ್ಮ ಆನ್ಲೈನ್ ಬ್ಯಾಂಕಿಂಗಿಂದ ಮಾಡ್ಬೋದು, ಡಿಮ್ಯಾಟ್ ಅಕೌಂಟ್ ಇದ್ದರೆ ಮಾಡ್ಬೋದು. ಇಲ್ಲ ಅಂದರೆ ಆನ್ಲೈನಲ್ಲೇ ರಿಟರ್ನ್ಸ್ ಫೈಲ್ ಮಾಡ್ತೀನಿ, ಆದರೆ ನನ್ನ ಹತ್ರ ಇದು ಮೂರೂ ಇಲ್ಲ, ನನ್ನ ಪ್ಯಾನು ಆಧಾರು ಲಿಂಕ್ ಆಗಿಲ್ಲ ಫಾರ್ ಸಮ್ ಪರ್ಪಸ್, ನನ್ನ ಹತ್ರ ಆನ್ಲೈನಲ್ಲೂ ಆಗ್ತಾಯಿಲ್ಲ, ಡಿಮ್ಯಾಟಲ್ಲೂ ಆಗ್ತಾಯಿಲ್ಲ. ಅವಾಗ ಏನು ಮಾಡೋದು ಅಂದರೆ, ITR-V ಅಂತ ಒಂದು ಫಾರ್ಮ್ ಬರುತ್ತೆ. ನಾವೆಲ್ಲ ಫೈಲ್ ಮಾಡಿದ್ಮೇಲೆ ಅದನ್ನು ಡೌನ್ಲೋಡ್ ಮಾಡಬೇಕು, ಸೈನ್ ಮಾಡಬೇಕು. ಸೈನ್ ಮಾಡಿದ್ಮೇಲೆ ಅದನ್ನು CPC ಬೆಂಗಳೂರಿಗೆ ಬೈ ಪೋಸ್ಟ್ ಕಳಿಸ್ಬೇಕು. ಇದು ಪೋಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ನಾನು, ಯಾಕೆಂದರೆ ಕುರಿಯರ್ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ. ಬೈ ಪೋಸ್ಟ್ ಓನ್ಲಿ, ಆರ್ಡಿನರಿ ಪೋಸ್ಟ್ ಓನ್ಲಿ ಯು ಹ್ಯಾವ್ ಟು ಸೆಂಡ್ ಇಟ್ ಟು ದಿ CPC ಬ್ಯಾಂಗ್ಳೂರ್. ಇದು ವೆರಿಫಿಕೇಷನ್ ಇನ್ ಕೇಸ್ ನಾನು ಮಾಡೋದು ಮರ್ತೋದೆ ಅಥವಾ ಮಾಡಲೇ ಇಲ್ಲ ಅಂದರೆ, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಾಟ್ ಫೈಲ್ಡ್. ಇದಕ್ಕೆ ಡ್ಯೂ ಡೇಟ್ಸ್ ಬಂದ್ಬಿಟ್ಟು 30 ದಿವಸದಲ್ಲಿ ನಾನು ಈ ವೆರಿಫಿಕೇಷನ್ ಐ ಹ್ಯಾವ್ ಟು ಡೂ ಇಟ್, ಅದರ್ವೈಸ್ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನಾಟ್ ಫೈಲ್ಡ್ ದಿ ರಿಟರ್ನ್. 30 ದಿನ ಅಂದರೆ ನಾನು ಯಾವತ್ತು ಫೈಲ್ ಮಾಡುತ್ತೀನೋ ಅದರಿಂದ 30 ದಿನದ ಒಳಗೆ ವೆರಿಫಿಕೇಷನ್ ಆಗಬೇಕು. ಓಕೆ. ಸೊ ನಾನು ಇವಾಗ ನನ್ನ ಕ್ವಶನ್ ಲಾಸ್ಟ್ ಸೆಗ್ಮೆಂಟಿಗೆ ಬರ್ತೀನಿ. ನಾವಿವಾಗೆಲ್ಲ ಮಾತಾಡ್ತಿದ್ವಿ, ಏನು ಪ್ರಾಫಿಟ್ ಬಂದರೆ ಹಂಗೆ, ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಿದ್ರೆ ಹಿಂಗೆ ಅಂತ. ಇವಾಗ ಲಾಸ್ ಬಂದರೆ ಹೆಂಗೆ ಮಾಡೋದು? ಲಾಸ್ನ ಯಾವುದು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಾ? ಇಲ್ಲ ಎಷ್ಟೊಂದು ಜನ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಅಥವಾ ಎಷ್ಟೊಂದು ಜನ ಇವಾಗ ಇದರಲ್ಲಿ ಫಾರ್ ಎಕ್ಸಾಂಪಲ್ ಶೇರ್ಸಲ್ಲಿ ಲಾಸ್ ಆಗ್ಬೋದು. ಹೌ ಟು ಕ್ಯಾರಿ ಫಾರ್ವರ್ಡ್ ದಟ್, ಅಥವಾ ಹೌ ಟು ಡೀಲ್ ವಿತ್ ದಟ್ ಲಾಸಸ್? ಏನಾಗುತ್ತೆ ಅಂದರೆ, ದರ್ ಈಸ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂತ ದರ್ ಇಸ್ ಎ ಪ್ರಾವಿಷನ್, ದರ್ ಇಸ್ ಎ ಸೆಪ್ರೇಟ್ ಸೆಕ್ಷನ್ ಇನ್ ಇನ್ಕಮ್ ಟ್ಯಾಕ್ಸ್. ಆ ವರ್ಷದಲ್ಲಿ ಯಾವುದೋ ಒಂದರಲ್ಲಿ ಇನ್ಕಮ್ ಇತ್ತು, ಒಂದರಲ್ಲಿ ಲಾಸ್ ಇತ್ತು, ನಾವು ಸೆಟ್ ಆಫ್ ಮಾಡ್ಬೋದು. ಇಟ್ಸ್ ಎ ಪ್ರಾಸೆಸ್. ಒಂದು ಹೆಡ್ಡಿಂದ ಇನ್ನೊಂದು ಹೆಡ್ಗೆ ಮಾಡ್ಬೋದು, ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ನಾವು ನೋಡಿರ್ಬೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ದರ್ ಇಸ್ ಎ ಪ್ರಾಸೆಸ್ ಇನ್ ವಿಚ್ ಯು ಕ್ಯಾನ್ ಸೆಟ್ ಆಫ್. ಅದೇ ಥರ ಬಿಸ್ನೆಸ್ ಲಾಸ್ ಆಗಿರುತ್ತೆ. ಬಿಸ್ನೆಸ್
ಬಿಸ್ನೆಸ್ ಲಾಸ್ ಆಗಿದ್ದರೆ ಯಾವ ಇನ್ಕಮ್ ಮೇಲೆ ಸೆಟ್ ಆಫ್ ಮಾಡ್ಬೋದು ಅದೇ ವರ್ಷದಲ್ಲಿ ಅನ್ನೋ ಒಂದಷ್ಟು ಪ್ರಾವಿಷನ್ ಇದೆ. ಅದೇ ಥರ ಹೌಸ್ ಪ್ರಾಪರ್ಟಿ ನಂದು ಸೆಲ್ಫ್ ಆಕ್ಯುಪೈಡ್ ಇರುತ್ತೆ, ನಾನೇ ಮನೇಲಿ ಇದ್ದೀನಿ, ಅಲ್ಲಿ ನಾನು ಯಾರಿಗೂ ಬಾಡಿಗೆ ಕೊಟ್ಟಿಲ್ಲ, ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀನಿ, ದಟ್ ಈಸ್ ನಥಿಂಗ್ ಬಟ್ ಎ ಲಾಸ್, ಹೌಸ್ ಪ್ರಾಪರ್ಟಿ ಲಾಸ್. ಅದನ್ನು ಯಾವುದರ ಅಗೇನ್ಸ್ಟು ನಾನು ಸೆಟ್ ಆಫ್ ಮಾಡ್ಬೋದು ಅಂತ ಪ್ರಾವಿಷನ್ಸ್ ಇದೆ. ಇದಲ್ಲದೆ ಯಾವುದಾನ ಒಂದು ಸ್ಪೆಸಿಫಿಕ್ ವರ್ಷದಲ್ಲಿ ನಾನು ಅದನ್ನು ಸೆಟ್ ಆಫ್ ಮಾಡೋಕ್ಕಾಗಿಲ್ಲ, ಆದರೆ ಲಾಸ್ ಇದೆ, ಅವಾಗ ಏನು ಮಾಡೋದು ಅನ್ನೋದು ಕ್ವೆಶ್ಚನ್ನು. ಇದನ್ನು ನೆಕ್ಸ್ಟ್ ಇಯರ್ಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಟೈಪ್ ಆಫ್ ಲಾಸ್ ಮೇಲೆ 4ರಿಂದ 8 ವರ್ಷದ ತನಕ ಎಷ್ಟೊಂದು ಲಾಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಈಗ ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಿ ಮುಂದಿನ ವರ್ಷ ಅದನ್ನು ಸೆಟ್ ಆಫ್ ಮಾಡೋದಕ್ಕೂ ದೆರ್ ಈಸ್ ಎ ಕಂಡೀಷನ್. ಏನು ಅಂದರೆ ನಾನು ಈ ವರ್ಷದ ರಿಟರ್ನು ವೇರ್ ಲಾಸ್ ಆಗಿದೆ ಆ ವರ್ಷದ ರಿಟರ್ನು ವಿತಿನ್ ದ ಡ್ಯೂ ಡೇಟ್ ಫೈಲ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ಈ ವರ್ಷಕ್ಕೆ 31 ಜುಲೈ 2024 ಒಳಗಡೆ ನಾನು ರಿಟರ್ನ್ಸ್ ಫೈಲ್ ಮಾಡಿದ್ದೆ, ನಂದು ಬಿಸ್ನೆಸ್ ಲಾಸ್ ಇತ್ತು, ಮುಂದಿನ ವರ್ಷ ಪ್ರಾಫಿಟ್ ಆಗುತ್ತೆ, ಆವಾಗ ಈ ಲಾಸ್ನ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿ ಅದನ್ನು ನೆಕ್ಸ್ಟ್ ಇಯರು ಸೆಟ್ ಆಫ್ ಮಾಡ್ಬೋದು. ಸೊ ಮುಖ್ಯವಾದ ಕಂಡೀಷನ್ ನಾನು ಹೇಳಿದ್ದೇನು ಅಂದರೆ 31 ಜುಲೈ 2024 ಇಸ್ ದ ಕಟ್ ಆಫ್. ಅಷ್ಟರೊಳಗಡೆ ನಿಮ್ಮ ರಿಟರ್ನ್ನ ಫೈಲ್ ಮಾಡಿದರೆ ಮಾತ್ರ ನೀವು ಲಾಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಸೆಟ್ ಆಫ್ ಮಾಡ್ಬೋದು, ಇಲ್ಲ ಅಂದರೆ ಆಗಲ್ಲ. ಸೊ ಇನ್ ಶಾರ್ಟ್ ನೀವು ಫೈಲ್ ಮಾಡಿದ ಮೇಲೆ 1 ತಿಂಗಳವರೆಗೆ ಮಾಡಬೇಕು ಅಂತ ನೀವು ಹೇಳ್ತಿರೋದು. ಆ್ಯಂಡ್ ಯಾರಿಗೂ ಲಾಸಸ್ ಆಗದೆ ಇರಲಿ ಆ್ಯಂಡ್ ಎಲ್ಲ ಪ್ರಾಫಿಟಲ್ಲಿ ಹೋಗಲಿ, ಬಟ್ ಸ್ಟಿಲ್ ಈ ಎಲ್ಲೋ ಒಂದು ಕಡೆ ಗೊತ್ತಾಗಲ್ಲ, ಯಾರು ಲಾಸ್ ಆಗಲಿ ಅಂತ ಯಾರು ಬಿಸ್ನೆಸ್ ಮಾಡಲ್ಲ, ಆ್ಯಂಡ್ ಲಾಸ್ ಆಗಬೇಕು ಅಂತ ಯಾರೂ ಕೈ ಹಾಕಲ್ಲ ಯಾವುದೇ ಬಿಸ್ನೆಸ್ಗೆ. ಆ್ಯಂಡ್ ಅಕಸ್ಮಾತ್ ಏನಾದರೂ ಲಾಸ್ ಆಯಿತು ಅಂದರೆ ಈ ಥರ ಪ್ರೊಸೀಜರ್ ಮೂಲಕ ಮಾಡಿದ್ರೆ ನೀವು ಸೇಫ್ ಆಗಿರ್ತೀರಾ. ಸೊ ಅಂತೂ ಇಂತೂ ನನ್ನ ಕ್ವಶನೇರ್ ಇಲ್ಲಿಗೆ ಮುಗೀತು. ಪಾಪ ಇವ್ರಿಗೆ ಸಿಕ್ಕಾಪಟ್ಟೆ ತಲೆ ತಿಂದಾಕ್ಬಿಟ್ಟೆ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಆ ಕ್ವಶನ್ ಅಂದ್ಕೊಂಡು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಬಂದು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಮ್ಮ ವ್ಯೂವರ್ಸ್ಗೆ. ಇನ್ನೂ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮ ಹತ್ರ ಎಷ್ಟೊಂದು ಕ್ವಶನ್ಗಳಿರ್ಬೋದು, ನಮಗೆ ಹೆಂಗೆ ತಲುಪಿಸ್ತೀರಾ ಅಂತ ಅಂದರೆ ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಅವ್ರಿಗೆ ಆ ಕ್ವಶನ್ಸನ್ನು ಕಳಿಸ್ಕೊಡ್ತೀನಿ ಆ್ಯಂಡ್ ನಾನು ಆ ಆನ್ಸರ್ಸ್ನ ಕಮೆಂಟಲ್ಲಿ ಹಾಕ್ತೀನಿ. ಇಲ್ಲ ಅಂತ ಅಂದರೆ ಇವರೇ ಡೆಫಿನೆಟ್ಲಿ ಇವ್ರು ನೋಡ್ತಾರೆ ವೀಡಿಯೋನ, ಅವರೇನಾದರೂ ನೋಡ್ತಾ ಇದ್ರು ಅಂದರೆ ಕಮೆಂಟ್ ಡೆಫಿನೆಟ್ಲಿ ಮಾಡ್ತಾರೆ. ಸೊ ನಮ್ಮ ವ್ಯೂವರ್ಸ್ಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ ಮಾಡಿ ಅವ್ರು ಏನಾದ್ರು ಕ್ವಶನ್ ಕೇಳಿದ್ರೆ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವೀಡಿಯೋ. ಇಲ್ಲಿ ತನಕ ನೋಡಿದ್ದೀರಾ ನನ್ನ ವೀಡಿಯೋನ, ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಇದು ಯಾರಿಗಾದ್ರು ಇನ್ನೂ ಫರ್ದರ್ ಯಾರಿಗಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಕಳಿಸ್ಬೋದು ಆಗಿತ್ತು ಅಂದರೆ ಪ್ಲೀಸ್ ಶೇರ್ ಮಾಡಿ. ಆ್ಯಂಡ್ ನಾನು ಇವತ್ತು ಇನ್ನೊಂದು ಈ ಡೈಲಾಗನ್ನು ಹೇಳ್ತಾ ಮುಗಿಸ್ತೀನಿ. ಜೀವನದಲ್ಲಿ ಎರಡು ಇನ್ನೆವಿಟೇಬಲ್, ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು ಟ್ಯಾಕ್ಸ್ ಕಟ್ಟೋದು, ಇನ್ನೊಂದು ಮೇಲೆ ಟಿಕೆಟ್ ತೊಗೊಳ್ಳೋದು ಅಂತ ಹೇಳ್ತಾ ಇದನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಕ್ಲಿಯರ್ ಇನ್ಫೋ 360 ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ಕ್ಲಿಯರ್ ಇನ್ಫೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್.